ಎಸ್ ಸರ್, ಡೆಫಿನೆಟ್ಲಿ. ನಾನು ಅವಾಗ ಸರ್ಗೆ ಫಸ್ಟಿಂದ ಸ್ವಲ್ಪ ಪೀಠಿಗೆನೆ ಹಾಕ್ತಾ ಇದ್ದೀನಿ ಅಂತ ಹೇಳ್ಬೋದು. ಅಲ್ಲ, 2.5 ವರ್ಷ ಆಗಿದೆ. ಅದ್ರ ಜೊತೆ ಒಂದು ಬಾಂಡಿಂಗ್ ಬೆಳೆದಿದೆ. ಸೊ ಕಾರ್ ನನಗೆ ಸರ್ ಗಿಫ್ಟ್ ಆಗಿ ಕೊಡಿ ಸರ್. ನಾನು ಇಲ್ಲಿ ಓಪನ್ ಆಗಿ ಕೇಳ್ತೀನಿ, ಗಿಫ್ಟ್ ಆಗಿ ಕೊಡಿ ಸರ್. ರೆಕಾರ್ಡೆಡ್. ಆಕ್ಚುಲಿ ಆ ಕಾರ್ನ ಇನ್ನು ಸಿನಿಮಾಗೆ ಇನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ಆ ಕಾರು ಇವ್ರ ಹತ್ರನೇ ಇರುತ್ತೆ ಅಂತ ಗ್ಯಾರಂಟಿ ಇರಲಿಲ್ಲ. ಸಿನಿಮಾ ಹೋಗ್ತಾ 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 ಆ ಕಾರ್ ಅವರೇ ಓನ್ ಮಾಡಿಕೊಂಡ್ರು. ಸೊ ಈಗ ಸಿನಿಮಾ ಹೋಗ್ತಾ ಹೋಗ್ತಾ ನನಗೆ ಕೊಡಿ ಅಂತ ಕೇಳೋದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ಅನ್ಕೋತೀನಿ. ಸೊ ಇಟ್ಸ್ ಅ ರಿಕ್ವೆಸ್ಟ್. ಸರ್ ಕೊಟ್ಟರೆ ನಂಗೆ ತುಂಬ ಖುಷಿ ಆಗುತ್ತೆ. ನನಗೊಂದು ಮೆಮೊರಿಯಾಗಿ ಇಟ್ಕೊಳ್ಳೋಕ್ಕೆ ಇಷ್ಟ. ಆ್ಯಕ್ಚುಲಿ ನಂಗೆ ಮೆಮೊರೀಸ್ನ ಕಲೆಕ್ಟ್ ಮಾಡೋದಂದ್ರೆ ತುಂಬ ಇಷ್ಟ. ಒಬ್ಳು ಟ್ರಾವೆಲರ್ ಆಗಿ ಕೂಡ ಪಕ್ಕದಲ್ಲಿ ನೋಡಿ ಡೈರೆಕ್ಟ್ರು ಕೇಳ್ತಿದ್ದಾರೆ ವಾಟ್ ಅಬೌಟ್ ಮೀ. ಅಲ್ಲ, ನಾನು ಮತ್ತೆ ರೋಹಿತ್ ಇಬ್ರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಏನಾದರೂ ಒಂದು 6 ತಿಂಗಳು ಅವ್ರ ಹತ್ರ ಇರ್ಲಿಕ್ಕಾರು, ಒಂದು 6 ತಿಂಗಳು ನನ್ನ ಹತ್ರ ಇರ್ಬೋದು. ಬಟ್ ನೀವು ನಮಗೆ ಕೊಡಿ ಅಷ್ಟೇ. ಎಸ್ ಎಸ್, ಅದ್ರಲ್ಲ ಸರ್, ಟ್ರಿಪ್ಪಿಗೆ ಬರಲ್ಲ ಸರ್, ನನ್ನ ಜೊತೆ ಕೂಡ ಇಟ್ಕೊತೀನಿ. ತುಂಬ ಟ್ರಿಪ್ ಮಾಡಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ನಾವಿಬ್ರು ಜಗಳಾಡಿ 300 ಲಾಭ ಹತ್ರ ಮಾಡೋದು ಬೇಡ. ಅಟ್ಲೀಸ್ಟ್ ನಾವಿಬ್ರು ಒಬ್ರು ಡಿಸೈಡ್ ಮಾಡೋಣ. ಸರ್, ಈ ಸಿನಿಮಾ ಮುಖಾಂತರ ಟ್ರಾವೆಲರ್ ಆಗಿ ಎಷ್ಟೋ ಜನ ತುಂಬ ಇಷ್ಟ ಇರುತ್ತೆ ಟ್ರಾವೆಲ್ ಮಾಡಬೇಕು ಅಂತ. ಯಾವ ರೀತಿ ಹೋಗಬೇಕು, ಯಾವ ರೀತಿ ಇರುತ್ತಪ್ಪ ಅಂತ ಒಂದು ಭಯ ಇರುತ್ತೆ. ಸೊ ಈ ಸಿನಿಮಾ ಮುಖಾಂತರ ಐ ಥಿಂಕ್ ಎಷ್ಟೋ ಜನಕ್ಕೆ ಆ ಧೈರ್ಯ ಬರುತ್ತೆ, ಒಂದು ಕುತೂಹಲನೂ ಕೂಡ ಮೂಡುತ್ತೆ. ಐ ಥಿಂಕ್ ಒಂದಷ್ಟು ಮೆಸೇಜ್ಗಳು ಕೂಡ ಇದೆ ಈ ಸಿನಿಮಾ ಮುಖಾಂತರ. ಬರೀ ಹೋಗೋದು ಅಂದರೆ ರ್ಯಾಂಡಮ್ ಆಗಿ ಹೋಗೋದು, ದುಡ್ಡಿದ್ದವ್ರು ಮಾತ್ರ ಟ್ರಾವೆಲ್ ಮಾಡಬೇಕು ಅಂತ ಏನಿಲ್ಲ. ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೆ, ಈ ಸಿನಿಮಾದಲ್ಲಿ ಎಲ್ಲಾದರೂ ಹೋಗಬೇಕು, ಏನೋ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅಂದರೆ ಐ ಥಿಂಕ್ ಒಂದು ಧ್ಯೇಯ ಇರಬೇಕು ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಮುಖಾಂತರ ಒಂಥರ ಅವಳ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂದರೆ, 0 ಬಜೆಟಲ್ಲೂ ಅವಳು ಟ್ರಾವೆಲ್ ಮಾಡೋದಕ್ಕೆ ರೆಡಿ. ಅದೇ ಯಾವುದೇ ಕತೆ ಏನು ಯಾವ ರೀತಿ ಮಾಡ್ತಾಳೆ ಅನ್ನೋದು ಬರುತ್ತೆ. ದುಡ್ಡಿದ್ದಾಗ ಯಾವ ರೀತಿ ಮಾಡಬೇಕು, ಆ್ಯಂಡ್ ಒಂದು ಆವ್ರೇಜ್ ಬಜೆಟಲ್ಲಿ ಆವ್ರೇಜ್ ಬಜೆಟಲ್ಲಿ ಹೇಗೆ ಟ್ರಾವೆಲ್ ಮಾಡಬೇಕು ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದಷ್ಟು ಆ್ಯಂಗಲ್ಗಳು ಕಾಣ್ತಾ ಹೋಗ್ಬೋದು. ಹೌದಾ? ನಿಮಿಷ ಗೊತ್ತಾಗಿದ್ದಿದ್ರೆ ನಾವು ಓಕೆ ಓಕೆ. ಬಹಳ ದೂರ ಸರ್ ನೋಡಿ, ಫ್ರೀ ಟಿಕೆಟ್, ಬಸ್ ಟಿಕೆಟ್ ಕೊಡಿಸ್ತಿದ್ದಾರೆ. ಅವ್ರು ಒಂದು ಸ್ಟಾಪಿಗೆ ತಗೊಂಡೋಗಿ ಬಿಸಾಕ್ತಾರೆ ಅಷ್ಟೇ, ಮತ್ತೆ ಇನ್ನೊಂದ್ ಕಡೆ ಕರ್ಕೊ ಬರಲ್ಲ. ಎಲ್ಲಿ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ಹಂಗಾದ್ರೆ ಸಿನಿಮಾದಲ್ಲಿ ಆ್ಯಕ್ಚುಲಿ ಅವಳೊಂದು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್, ಒಂದು ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್, ಆ್ಯಂಡ್ ಒಂದು ಎಮೋಷ್ನಲ್ ಕನೆಕ್ಟ್ ಆಗಿರುವಂತಹ ಕ್ಯಾರೆಕ್ಟರ್. ಈ ಸಿನಿಮಾ ಮುಖಾಂತರ ಅವಳು ಯಾವ ರೀತಿ ಕಾಣಿಸ್ಕೋತಾಳೆ ಅಂದರೆ, ಬರೀ ಟ್ರಾವೆಲರ್ ಆಗಿ ಅಲ್ಲ, ಬರೀ ಒಂದು ಏನು ಅವಳು ಓಡಾಡೋ ರೀತಿ ಮಾತ್ರ ಅಲ್ಲ, ಒಂದು ಸ್ಟ್ರಾಂಗ್ ಆಗಿ ಒಂದು ವುಮೆನ್, ಯಾರ ಒಂದು ಸಹಾಯನೂ ಇಲ್ಲದೆ ಯಾವ ರೀತಿ ಬದುಕ್ಬೋದು, ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಈ ಸಮಾಜದಲ್ಲಿ. ಒಬ್ಬರೇ ಇರಬೇಕು ಅಂತ ಅಂದರೂ ಕೂಡ ಯಾವ ರೀತಿ ನೀವು ಇರಬೇಕು, ಯಾವ ರೀತಿ ನೀವು ಆಲ್ರೆಡಿ ಪ್ರಿಪೇರ್ ಆಗಿರಬೇಕು ಅನ್ನೋದನ್ನ ಒಂದು ಯಂಗ್ಸ್ಟರ್ ಆಗಿ ತೋರಿಸ್ಕೊಡೋದಕ್ಕೆ ಹೊರಟಿದ್ದಾಳೆ. ಹಾಂ ಸರ್, ಡಬ್ಬಿಂಗ್ ಎಲ್ಲ ನಂದೆ ಆ್ಯಕ್ಚುಲಿ. ಹೌದೌದು, ಖಂಡಿತ. ನನಗೆ ನನ್ನ ಸಿನಿಮಾಗೆ ನಾನೇ ಡಬ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ವಾಯ್ಸ್ ಡಿಫ್ರೆಂಟ್ ಕೇಳಿಸ್ಬೋದು, ಬಟ್ ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ಅವ್ರು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ರು ಈ ಸಿನಿಮಾದಲ್ಲಿ. ನಾರ್ಮಲ್ ಆಗಿ ಸ್ವಲ್ಪ ಹುಡುಗಿ, ಈಗ ನಾನೀಗ ಏನು ಮಾತಾಡ್ತಾ ಇದ್ದೀನಿ ಈ ರೀತಿ ನಿಮ್ಗೆ ವಾಯ್ಸ್ ಕೇಳಿಸಿಲ್ಲ. ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡುವಂಥ ಕ್ಯಾರೆಕ್ಟರು, ಆ ಕ್ಯಾರೆಕ್ಟರ್ ಕೂಡ ಟಾಮ್ ಬಾಯ್ ಕ್ಯಾರೆಕ್ಟರ್. ಈ ಟಾಮ್ ಬಾಯ್ ಕ್ಯಾರೆಕ್ಟರ್ ಹಿಂಗೆ ಮಾತಾಡೋದು, ಹೋಗಿ ಆ ಥರ ಏನು ಮಾತಾಡುತ್ತೆ. ಆ ವಾಯ್ಸ್ನು ಕೂಡ ಅಷ್ಟೇ ತುಂಬ ಸ್ವೀಟಾಗೆಲ್ಲ ಮಾತಾಡೋದಕ್ಕೆ ಅವರು ನಿಮಗೆ ಅಲೋ ಮಾಡಿಲ್ಲ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸುತ್ತೆ, ಬಟ್ ನನ್ನ ವಾಯ್ಸ್ ಇದು. ಆ್ಯಂಡ್ ಸಿನಿಮಾದಲ್ಲಿ ಫೈಟ್ ಕೂಡ ಮಾಡಿದ್ದೀವಿ. ಸೊ ಅದಕ್ಕೂ ಕೂಡ 4-5 ದಿನ ಪ್ರಿಪರೇಷನ್ಸ್ ಎಲ್ಲ ಮಾಡಿದ್ದೀವಿ. ಐ ಥಿಂಕ್ ಈವನ್ ಫೈಟ್ ತುಂಬ ಚೆನ್ನಾಗಿ ಬಂದಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.